ಧರ್ಮಸ್ಥಳದ ವಿಚಾರವಾಗಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇದೆ. ಬನ್ನಿ ನೋಡ್ಕೊಬರೋಣ. ಧರ್ಮಸ್ಥಳದ ವಿಚಾರವಾಗಿ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಚರ್ಚೆ ನಡೆಯುತ್ತಿದೆ. ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ದಾವಣಗೆರೆ ಜಿಲ್ಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಮೊನ್ನೆಯಷ್ಟೇ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಹಾಲಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿದರೆ, ಇಂದು ಚನ್ನಗಿರಿ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಸಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಏರ್ಪಡಿಸಿದ್ದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪನವರು, ಧರ್ಮಸ್ಥಳ ಸಂಸ್ಥೆ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಪಿತೂರಿ ನಡೆಸುವವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜೊತೆಯಲ್ಲೇ ಇದೇ ರೀತಿ ಪಿತೂರಿ ಮುಂದುವರಿಸಿದರೆ ಚನ್ನಗಿರಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಬೆಳತಕ್ಕಂಥ ಆ ಬಡಚಮನೆಯ ಕ್ಷೇತ್ರಕ್ಕೆ ಕೆಟ್ಟದಂತವರಿಗೆ ಕೆಲವು ದುಷ್ಟಶಕ್ತಿಗಳು ಇವತ್ತು ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಎಷ್ಟು 13 ಇದನ್ನು ಕೋಲ್ಕತ್ತ ಜಾಗಗಳನ್ನು ಎಲ್ಲಿ ಏನು ಸಿಗಲಿಲ್ಲ. ಈಗ ಉದಾಹರಣೆಗೆ ಒಂದು ಬಂಗಾರ ಇದೆ, ಆ ಬಂಗಾರ ಉತ್ತರಕ್ಕೂ ಅದಕ್ಕೆ ಒಳಕು ಜಾತಿ ಬರುತ್ತೆ, ವಜ್ರ ಅದಕ್ಕೆ ಪ್ರಾಣಿ ಹಿಡಿದಷ್ಟು ವಜ್ರಕ್ಕೆ ಒಳಕು ಬರುತ್ತೆ. ಹಾಗೆ ಧರ್ಮಸ್ಥಳ ಕ್ಷೇತ್ರ ಈ ಒಂದು ಅಪಾರದಿಂದ ಹೊರಬರುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಯಾಕೆಂದ್ರೆ ಯಾವುದೇ ಸಿಗಲಿಲ್ಲ ಅಂದ್ರೆ ನೂರಾರು ಹೇಳಿದ್ರೆ ಇಷ್ಟಿದ್ರೆ ದನ ಕಟ್ಟಿದ್ದ ನಾವು ಈ 10 ವರ್ಷದಿಂದ ಹೇಳದ್ ಬಿಟ್ಕೊಂಡು ಏನನ್ನು ಮಾಡ್ತಿದ್ದ ಅವನು ಶವಗಳನ್ನ ಕೂತಿದ್ರೆ ದೇವಸ್ಥಾನ ಅಂತ ಹೇಳಿ ದೇವಸ್ಥಾನದ ಸಮಿತಿಯ ಮೇಲೆ ಕೆಟ್ಟ ಹೆಸರನ್ನು ಕೆಲವು ಸಮಾಜಘಾತಕ ಶಕ್ತಿಗಳು ಈ ರೀತಿಯಾದಂಥ ಕೆಟ್ಟತನವನ್ನ ರೂಪಿಸಿ ಧರ್ಮಸ್ಥಳಕ್ಕೆ ಕೆಟ್ಟತಕ್ಕಂಥ ಕೆಲಸವನ್ನು ಮಾಡುತ್ತಾರೆ. ಅದನ್ನ ಇನ್ನೂ ನೋಡಿ ಈ ರಾಜ್ಯದ ಎಲ್ಲ ಜನ ಈಗಾಗಲೇ ಎಲ್ಲ ಕಡೆ ಸಭೆ ಸಮಾರಂಭಗಳು ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ. ನಮ್ಮ ತಾಲೂಕಲ್ಲೂ ಇದೇ ರೀತಿ ಆಗಿದೆ. ಅದನ್ನು ಮುಂದುವರಿಸಿದ್ದಾರೆ. ಇನ್ನು ಸುಮಾರು ಒಂದು 10,000 ಜನರಿಗೆ ಧರ್ಮಸ್ಥಳ ಸಂಸ್ಥೆಯ ಪರವಾಗಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಆಲೋಚನೆಯನ್ನ ನಾವು ಮತ್ತು ನಮ್ಮ ಸ್ನೇಹಿತರು ಮಾಡುತ್ತಿದ್ದೇವೆ. ಇದೊಂದು ಯಾವುದೇ ರಾಜಕೀಯ ದುರುದ್ದೇಶ ಅಲ್ಲ. ಇವತ್ತು ಸರ್ಕಾರ SIT ಮಾಡಿರೋದ್ರ ಮೂಲಕ ಇವತ್ತು ಸರ್ಕಾರನೂ ಒಳ್ಳೆಯ ಕೆಲಸ ಮಾಡಿದೆ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಯಾವುದೇ ಈ ಕಟ್ಟಡಗಳು ನಡೆದಿಲ್ಲ, ಯಾವುದೇ ದುರುದ್ದೇಶ ಕೆಲಸವನ್ನ ಧರ್ಮಸ್ಥಳವರು ಮಾಡಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಮತ್ತು ಅಪಾದನೆ ಮಾಡತಕ್ಕಂಥವರಿಗೆ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿಮಗೆ ಸಾಕು ಅವರು ತೋರಿಸಿದಂತ 13 ಪತ್ರಿಕೆ